Our hearts beat to the city streets. We began to feel the fire. We rise like tall buildings as the chemicals they take us higher. The night's young and it's just begun as she puts her hand in mine. We wanna ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಸೊ ನಾನಿವತ್ತು ಈ ವಿಡಿಯೋದಲ್ಲಿ ನಾನು ಹೊನ್ನಾವರ್ ಪ್ಲೇಸ್ ವಿಸಿಟ್ ಮಾಡಿದ್ದೆ. ಸೊ ಒನ್ ಡೇ ಟ್ರಿಪ್ ಇದು. ಲೈಕ್ ಒನ್ ಡೇಯಲ್ಲಿ ನಿಮಗೆ ಯಾವ್ಯಾವ ಪ್ಲೇಸಸ್ ಕವರ್ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ. ಸೊ ಹೊನ್ನಾವರ್ ನಾನು ಫ್ರಮ್ ಮ್ಯಾಂಗ್ಳೂರಿಂದ ಟ್ರಾವೆಲ್ ಮಾಡಿರೋದು. ಸೊ ಮ್ಯಾಂಗ್ಳೂರಿಂದ ನಿಮಗೆ ಹಾರ್ಡ್ಲಿ 180 ಕಿಲೋಮೀಟರ್ಸ್ ಇರುತ್ತೆ ಬೈ ರೋಡ್. ಸೊ ಇಟ್ ವಿಲ್ ಟೇಕ್ ನಿಯರ್ಲಿ 3 hours, 3 ಗಂಟೆ ಟ್ರಾವೆಲ್ ಇರುತ್ತೆ. ಸೊ ಫ್ರಮ್ ಬ್ಯಾಂಗ್ಳೂರಿಂದ ಆದರೆ ನೀವು ಓವರ್ ನೈಟ್ ಜರ್ನಿ ಇರುತ್ತೆ. ಸೊ ಹೊನ್ನಾವರ ಈಸ್ ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್. ಫಸ್ಟ್ ನಾವು ವಿಸಿಟ್ ಮಾಡಿರೋದು ಮ್ಯಾಂಗ್ರೋವ್ ಫಾರೆಸ್ಟ್. ಇಲ್ಲಿ ಎಂಟ್ರಿ ಫೀಸ್ ಇರುತ್ತೆ, ಒಂದು 20 ರೂಪೀಸ್ ಏನೋ ಇರುತ್ತೆ. ಆ್ಯಂಡ್ ಫೋಟೋ ಶೂಟ್ ಅಂದರೆ ತುಂಬ ಪ್ರೀ ವೆಡ್ಡಿಂಗ್, ಪೋಸ್ಟ್ ವೆಡ್ಡಿಂಗ್ ಶೂಟ್ ಎಲ್ಲ ಇಲ್ಲಿ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಕ್ಯಾಮ್ರಾ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ. ಆ್ಯಂಡ್ ತುಂಬ ಅಂದರೆ ತುಂಬ ಆ ಕಡೆ ಈ ಕಡೆ ಎಲ್ಲ ಅಂದರೆ ಪಾತ್ ವೇ ಥರ ನಡ್ಕೊಂಡು ಹೋಗೋಕ್ಕೆ ತುಂಬ ಅಂದರೆ ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದು. ಚೆನ್ನಾಗಾಗತ್ತೆ. ಇದು ನೀವು ಹೊನ್ನಾವರಕ್ಕೆ ಹೋದರೆ ಇದನ್ನಂತೂ ಮಿಸ್ ಮಾಡೋದೇ ಬೇಡ. ಇದು ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ತಾರಲ್ಲ. ಸೊ running wild. Now the morning is the afternoon. We lay awake in bed. The laughs so loud as the hours pass. We're gonna do it all again. ನಮಗೆ ಸ್ವಲ್ಪ ಹಸಿವಾಗಲಿಕ್ಕೆ ಸ್ಟಾರ್ಟ್ ಆಯಿತು. ಗೂಗಲಲ್ಲಿ ಅಂದರೆ ಐಡಿಯಾ ಇರಲಿಲ್ಲ ಯಾವ ರೆಸ್ಟೋರೆಂಟ್ ಬೆಸ್ಟ್ ರೆಸ್ಟೋರೆಂಟ್ ಇದೆ, ಲೈಕ್ ಫಿಶ್ ತಿನ್ನಬೇಕು ಅಂತ, ತುಂಬ ಫ್ರೆಶ್ ಫಿಶ್ ಎಲ್ಲಿ ಸಿಗುತ್ತೆ ಐಡಿಯಾ ಇದ್ದಿಲ್ಲ. ಸೊ ನಾನು ಗೂಗಲ್ ಮಾಡಿದೆ. ರಿವ್ಯೂಸ್ ಪ್ರಕಾರ ಅಂದರೆ ಚೂಸ್ ಮಾಡ್ತೇನೆ ಯಾವಾಗಲೂ ರೆಸ್ಟೋರೆಂಟ್ನ. ಸೊ ಬಟ್ ಇಲ್ಲೊಂದು ನಮ್ಗೆ ರೆಸ್ಟೋರೆಂಟ್ ಸಿಕ್ತು. ಆ್ಯಂಡ್ ವೆರಿ ಸ್ಮಾಲ್ ರೆಸ್ಟೋರೆಂಟ್, ಸುಮುಖ ಅಂತ ಹೋಟೆಲ್ ಹೆಸರು. ವೆರಿ ಸ್ಮಾಲ್ ಬಟ್ ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ತುಂಬ ಅಂದರೆ ರಿವ್ಯೂಸಲ್ಲಿ ತುಂಬ 4 ಸ್ಟಾರ್ ಅಬೋವ್ ಇತ್ತು. ಸೊ ನಾವು ವಿಸಿಟ್ ಮಾಡಿದ್ವಿ.
ಸೊ ನಾವು ನೆಕ್ಸ್ಟ್ ವಿಸಿಟ್ ಮಾಡಿದ್ದು ಅಪ್ಸರಕೊಂಡ ಪಾರ್ಕಿಗೆ. ಅಪ್ಸರಕೊಂಡ ಪಾರ್ಕಲ್ಲಿ ನಿಮಗೆ ಇದು ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ಈ ಒಂದು ಪ್ಲೇಸಿಗೆ ಹೋದರೆ ನೀವು 3 ಪ್ಲೇಸನ್ನು ಕವರ್ ಮಾಡ್ಕೋಬೋದು. ಅಂದರೆ ಅಲ್ಲಿ ಪಾರ್ಕ್ ಇದೆ ಒಂದು, ಆ್ಯಂಡ್ ನೆಕ್ಸ್ಟ್ ಅಪ್ಸರಕೊಂಡ ಬೀಚ್ ವ್ಯೂ ಇರುತ್ತೆ, ಆ್ಯಂಡ್ ಫಾಲ್ಸ್ ಇರುತ್ತೆ. ಸೊ ಈ 3 ಪ್ಲೇಸಿಗೂ ಒಂದು ಕಡೆ ಹೋದರೆ ನಿಮಗೆ 3 ಪ್ಲೇಸ್ ಕವರ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಫಾಲಲ್ಲಿ ಅಷ್ಟೇನು ವಾಟರ್ ಬರ್ತಿರ್ಲಿಲ್ಲ, ಬಟ್ ಎಲ್ಲ ಕಡೆ ಹೋದರೂ ಅದು ಶೂಟ್ ಎಲ್ಲ ಮಾಡ್ತಾ ಇರ್ತಾರೆ. ಹೊನ್ನಾವರ ಅಂದರೆ ಅಂದರೆ ಹೊನ್ನಾವರ ಅಂದ್ರೇ ತುಂಬ ಫೇಮಸ್ ಫೋಟೋಶೂಟಿಗೆಲ್ಲ. ಸೊ ಎಲ್ಲಿ ಹೋದರೂ ಪ್ರೀ ವೆಡ್ಡಿಂಗ್, ಪೋಸ್ಟ್ ವೆಡ್ಡಿಂಗ್, ಅದು ಇದು ಅಂತ ಎಲ್ಲ ಆಗ್ತಾ ಇರುತ್ತೆ. ಸೊ ಇದರ ಎಂಟ್ರಿ ಟಿಕೆಟ್ ಕೂಡ ತುಂಬ ಕಡಿಮೆ, 20 ರೂಪೀಸ್ ಪರ್ ಹೆಡ್. ಅಂದರೆ ವರ್ತ್ ಇದು. ನಿಮಗೆ ಅಲ್ಲಿ ಅಪ್ಸರಕೊಂಡ ಬೀಚ್ ವ್ಯೂ ಇರುತ್ತಲ್ಲ, ಅದು ಅಂದರೆ ಸಖತ್ತಿರತ್ತೆ. ಲೈಕ್ ಕ್ರೌಡ್ ಎಂತ ಇರಲ್ಲ ನಿಮಗೆ. ಬೀಚ್ ಅಂತ ಹೇಳಿದರೆ ಎಲ್ಲ ಜನಗಳು, ಕ್ರೌಡ್, ಅಲ್ಲಿ ಬರೋದು ಅದೆಲ್ಲ ಇರತ್ತಲ್ಲ. ಬಟ್ ಇಲ್ಲಿ ನಿಮಗೆ ಈ ವ್ಯೂ ಪಾಯಿಂಟಲ್ಲಿ ನಿಂತ್ಕೊಂಡು ನೋಡಿದರೆ ಬಟ್ ಯಾವುದೇ ಥರದ ಕ್ರೌಡ್ ಇಲ್ಲ. ಅಂದರೆ ನಿಮಗೆ ಸನ್ಸೆಟ್ಟನ್ನು ನೀವು ಎಂಜಾಯ್ ಮಾಡ್ಕೋಬೋದು. ನಾನೀಗ ಅಪ್ಸರಕೊಂಡ ಪಾರ್ಕಲ್ಲಿದ್ದೇನೆ. ಸೊ ಬ್ಯೂಟಿಫುಲ್ ಆದಂಥ ವ್ಯೂ ಅಂತ ಹೇಳ್ಬೋದು. ಆ ಕಡೆ ಬೀಚ್ ವ್ಯೂ ಇದೆ, ಮತ್ತೊಂದು ಕಡೆ ನೋಡಿದೆ ಗ್ರೀನ್. ಈ ಥರ ವ್ಯೂ ಎಲ್ಲೂ ನಾನು ನೋಡಿರಲಿಲ್ಲ, ಫಸ್ಟ್ ಟೈಮ್ ನೋಡಿರೋದಂದರೆ. ದೆನ್ ನೆಕ್ಸ್ಟ್ ನಾವು ಹಿಡನ್ ಜೆಮ್ ಇರೋ ಪ್ಲೇಸಸ್ಗೆಲ್ಲ ಸ್ವಲ್ಪ ವಿಸಿಟ್ ಮಾಡಿದ್ವಿ. ಹೊನ್ನಾವರ್ ಬಂದಮೇಲೆ ಬೋಟಿಂಗ್ ಅಂತೂ ಪಕ್ಕ ಮಾಡಲೇಬೇಕು.
ಸ್ಟೇ ಆಗಿದ್ದು ಆಶ್ರಯಂ ರೆಸಾರ್ಟ್ ಅಂತ. ನಾನು ಆಲ್ರೆಡಿ ಇದರದ್ದು ಶಾರ್ಟ್ಸ್ ಹಾಕಿದ್ದೇನೆ ಯೂಟ್ಯೂಬಲ್ಲಿ, ಸೊ ನೀವು ಚೆಕ್ ಮಾಡ್ಕೋಬೋದು. ಆ್ಯಂಡ್ ಇದರ ಅಂದರೆ ಮೋರ್ ಡೀಟೇಲ್ಸ್ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಸೊ ನಿಮಗೆ ಇದು ಹಾರ್ಟ್ ಆಫ್ ದ ಸಿಟಿಯಲ್ಲಿ ಲೊಕೇಟ್ ಆಗಿರೋದು. ನಿಮಗೆ ಇಲ್ಲಿಂದ ಎಲ್ಲಿ ಬೇಕಾದರೂ ಅಂದರೆ ಟೂರಿಸ್ಟ್ ಪ್ಲೇಸಸ್ ಎಲ್ಲಿ ಬೇಕೋ ಅಲ್ಲಿ ಹೋಗ್ಬೋದು, ಈಸಿಯಾಗಿರುತ್ತೆ. ಆ್ಯಂಡ್ ಅಲ್ಲೂ ಅಂದರೆ ಆ ರೆಸಾರ್ಟಲ್ಲೂ ನಿಮಗೆ ಚೆನ್ನಾಗಿರೋಂತಹ ಆ್ಯಕ್ಟಿವಿಟೀಸ್ ಇರುತ್ತೆ, ವ್ಯೂ ಚೆನ್ನಾಗಿದೆ. ಆ್ಯಂಡ್ ತುಂಬ ಸ್ವಿಮ್ಮಿಂಗ್ ಪೂಲ್ ಆ್ಯಂಡ್ ರೂಮ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಯು ಕ್ಯಾನ್ ವಿಸಿಟ್ ದೇರ್. ಸೊ ಗೈಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಮತ್ತು ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್.